ನಮಸ್ಕಾರ ದಣರ್ಗಳಿಗೆಲ್ಲ. ಈಗ ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ ಶಿವಗಂಗೆ ಬೆಟ್ಟದೊಳಗೆ ನಾವಿದ್ದೀವಿ. ಇಲ್ಲಿ ನೀವು ನೋಡ್ಲಿಕ್ಕತ್ತಿರಲ್ಲ, ಈ ಕಲ್ಯಾಣಿ ಶಿವಗಂಗೆ ಬೆಟ್ಟದ ಬುಡದೊಳಗೆ ಈ ಕಲ್ಯಾಣಿ ಅದ. ಈ ಬೆಟ್ಟಕ್ಕೆ ಶಿವಗಂಗೆ ಅಂತ ಯಾಕೆ ಹೆಸರು ಬಂತು ಅದನ್ನ ತಿಳ್ಕೊಂಡು ಅದರ ಬಗ್ಗೆ ಒಂದು ಸಣ್ಣ ಕಥೆ ಅದ, ಅದನ್ನ ಹೇಳಿ ಆಮೇಲೆ ಬೆಟ್ಟ ಹತ್ತಲಿಕ್ಕೆ ಶುರು ಮಾಡೋಣ ಅಂತ. ಏನಪ್ಪ ಅಂತಂದ್ರೆ, ಸಾವಿರಾರು ವರ್ಷಗಳ ಹಿಂದೆ ಒಬ್ಬ ಮಹರ್ಷಿಗಳು ಇಲ್ಲಿ ನೀರನ್ನು ಹರಿಸ್ಬೇಕು ಅಂತ ಏನು ಮಾಡ್ತಾರೆ, ಅವರು ತಪಸ್ಸನ್ನು ಆಚರಣೆ ಮಾಡ್ತಾರೆ. ಆ ಮಹರ್ಷಿಗಳ ತಪಸ್ಸಿಗೆ ಮೆಚ್ಚಿರ್ತಕ್ಕಂಥ ಶಿವ ಏನು ಮಾಡ್ತಾನ, ತನ್ನ ಜಟೆ ಅಥವಾ ಜಡೆಯಿಂದ ಗಂಗೆಯನ್ನು ಇಲ್ಲಿಗೆ ಹರಿಸ್ತಾರೆ. ಆಗ ಆ ಮಹರ್ಷಿಗಳು ರೋಮಾಂಚನಗೊಂಡು ಭಕ್ತಿಯಿಂದ ಭಗವದ್ ಭಾವದಿಂದ ಆ ಗಂಗೆ ಹರಿಯೋದನ್ನ ನೋಡಿ ಅವ್ರ ಬಾಯಿಂದ ಉದ್ಗಾರ ಬರ್ತದ. ಏನಪ್ಪಾ ಅಂತಂದ್ರೆ, ಶಿವ ಗಂಗೆ, ಶಿವ ಗಂಗೆ ಅಂತ ಆ ಭಕ್ತಿ ಪರವಶರಾಗಿ ಅವ್ರ ಬಾಯಿಂದ ಆ ಮಾತುಗಳು ಬರ್ತಾವ. ಅಂದ್ರೆ ಶಿವ ಶಿವ ಗಂಗೆ ನೀನ್ ಹರಿಸ್ತಾ ಇದೀಯಾ, ಶಿವ ಗಂಗೆ ಅಂತ. ಹಿಂಗಾಗಿ ಈ ಜಾಗಕ್ಕ ಅಂದ್ರೆ ಈ ಬೆಟ್ಟಕ್ಕೆ ಶಿವಗಂಗೆ ಅಂತ ಹೆಸರು ಬಂತು ಅಂತ ಹೇಳಲಾಗ್ತದೆ. ನಡ್ರಿ ಹಂಗಿದ್ರ ಬೆಟ್ಟ ನೋಡೋಣ, ಇನ್ಯಾಕೆ ತಡ ಮಾಡೋದು, ಹೌದಲ್ರಿ? ಬರ್ರಿ ಹಂಗಿದ್ರೆ ಬೆಟ್ಟ ಹತ್ತೋಣ ಅಂತ. ಜನರುಗಳ ಅಲ್ಲಿ ನೋಡ್ರಿ ಬೆಟ್ಟ. ನಾವು ಇಲ್ಲಿಂದ ಚಾರಣ ಅಂದ್ರೆ ಟ್ರೆಕ್ಕಿಂಗ್ ಶುರು ಮಾಡಿದ್ವಿ ಅಂತಂದ್ರೆ ಆ ಬೆಟ್ಟದ ತುದಿಗೆ ಹೋಗ್ಲಿಕ್ಕೆ 2 ಕಿಲೋಮೀಟರ್ ಆಗ್ತದಂತೆ. ಬೆಟ್ಟ ಹತ್ಬೇಕಾದ್ರೆ ನಡ್ಬರ್ಕ್ ಸಿಗೋ ದೇವ್ರಗಳನ್ನ ದರ್ಶನ ಮಾಡ್ಕೊಂಡು ಆ ಬೆಟ್ಟ ಹತ್ತೋಣಂತ. ಹೋಗೋಣಲ್ರಿ, ನಡ್ರಿ ಅಂತ ಬರ್ರಿ. ಗಂಗಾಧೇಶ್ವರ ಸ್ವಾಮಿ ಹೊನ್ನಾದೇವಿ ದೇವಾಲಯ. ಈಗ ನಾವೆಲ್ಲಿದ್ದೀವಪ್ಪ ಅಂತಂದ್ರೆ ಹರಕೆ ಗಣಪತಿ ಗುಡಿ ಮುಂದೆ ನಾವಿದ್ದೀವಿ. ಈ ಗುಡಿ ವಿಶೇಷ ಏನಪ್ಪಾ ಅಂತಂದ್ರೆ, ನಮ್ಮ ಶ್ರೀರಾಮಚಂದ್ರ ಪ್ರಭುಗಳು ಇದ್ದಂಥ ಕಾಲಘಟ್ಟ ಅಂದ್ರೆ ತ್ರೇತಾಯುಗ. ನೋಡ್ರಿ, ಶ್ರೀರಾಮಚಂದ್ರ ಪ್ರಭುಗಳು ನಾವೆಲ್ಲಿ ಹೋಗ್ತೀವಿ ಅಲ್ಲಿ ನಮ್ಮ ಜೋಡಿ ಇದ್ದೇ ಇರ್ತಾರೆ. ಜೈ ಶ್ರೀರಾಮ್. ಆ ತ್ರೇತಾಯುಗದೊಳಗಡೆ ಈ ಗಣಪತಿನ ಒಂದೇ ಬಂಡೆ ಒಳಗಡೆ ಕೆತ್ತಿದಾರಂತ ಹೇಳಲಾಗ್ತದೆ. ಆಮೇಲೆ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಪಡಿಕಲ್ಲು ಅಥವಾ ಹರಕೆ ಗಣಪತಿ ಅಂತಾನು ಅಂತಾರೆ. ಪಡಿಕಲ್ಲು ಅಂತಾರೆ ಇದಕ್ಕೆ, ಮತ್ತೆ ಹರಕೆ ಗಣಪತಿನೂ ಅಂತಾರೆ ಇದಕ್ಕೆ. ಆಮೇಲೆ ಇನ್ನೊಂದೇನು ವಿಶೇಷಪ್ಪ ಅಂತಂದ್ರೆ, ಇಲ್ಲಿ ಬಂದು ನಿಮ್ಮ ಮನಸ್ಸೊಳಗಡೆ ಏನಾದರೂ ಇಚ್ಛೆ ಇತ್ತು ಅಂತಂದ್ರೆ ಬಂದು ಈ ನೀವು ಗಣಪತಿ ಹತ್ರ, ಈ ಗಣೇಶ ಹತ್ರ ಕೇಳ್ಕೊಂಡ್ರಿ ಅಂತಂದ್ರೆ ಆ ಇಚ್ಛೆ ನಿಮ್ಗೆ ಈಡೇರ್ತದೆ. ಬರ್ರಿ, ಬಂದ್ಬಿಟ್ಟು ಈ ಗಣಪತಿ ದರ್ಶನ ತಗೊಂಡು ನಿಮ್ಮ ಮನದ ಇಚ್ಛೆ ಏನೇ ಇತ್ತು ಅದನ್ನ ಪೂರ್ತಿ ಮಾಡ್ಕೊರಿ. ಓಕೆನಾ? ಮುಂದೆ ಬೆಟ್ಟ ಹತ್ತೋಣಲ್ರಿ. ಈಗ ನಡ್ರಿ ಹಂಗೆ ಬಡ 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 ಬರ್ರಿ. ಪ್ರಸಾದ ತಗೊಂಡು ಮತ್ತೆ ನಾವು ಕಂಟಿನ್ಯೂ ಮಾಡೋಣ. ಸರಿ ಒಳಗೆ
ಪ್ರಸಾದ ಈ ಬರುವಂಥ ಭಕ್ತರುಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡ್ಯಾರ. ನೀಟಾಗಿದೆ, ಬರೀ ನೋಡೋಣ. ಪ್ರತಿ ದಿವಸ ಭಕ್ತಾದಿಗಳಿಗೆ ಅಂದರೆ ಹೆಸರಿನ ಎಷ್ಟು ಗಂಟೆವರೆಗಿರುತ್ತೆ? 12 ರಿಂದ 3 ಪ್ರತಿ ದಿವಸ. नजरिया लागे नहीं कहीं ओ ಮಸ್ತ್ ಅದ್ರಿ ಪಾಯಸ. ಒಟ್ಟು ನಾನು ಊಟ ಮಾಡ್ಬಿಡ್ತೀನಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. लागे नहीं कहीं ಧನ್ಯವಾದಗಳು. ಹೊಟ್ಟೆ ತುಂಬ ಪ್ರಸಾದ ಸಿಕ್ತು, ಅನ್ನದಾತು, ಸುಖಿ ಭವಂತು. ಈಗ ಬೆಟ್ಟನ ಹತ್ತು ಕಂಟಿನ್ಯೂ ಮಾಡೋಣ. ನಡೀರಿ, ಹೋಗೋಣ, ಬರ್ರಿ. ಧನ್ಯವಾದಗಳು. ಅಲ್ಲಿ ಆರುಮುಖ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ ಅದ. ಆ ದೇವ್ರದ್ದು ದರ್ಶನ ತಗೊಂಡು ಮತ್ತೆ ಬೆಟ್ಟ ಹತ್ತೋಣಂತ, ಬರ್ರಿ. लागे नहीं कहीं और, लागे नहीं कहीं ಧನ್ಯವಾದಗಳು. ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ ಆರುಮುಖ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಸನ್ನಿಧಿ ಒಳಗೆ ನಾವು ಇದ್ದೀವಿ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರತಿ ಮಂಗಳವಾರ ಮತ್ತು ಷಷ್ಠಿ ದಿವಸ ಇಲ್ಲಿ ವಿಶೇಷ ಪೂಜೆ ನಡೀತದೆ. ಅಷ್ಟಲ್ಲದೆ ಈ ದೇವರಿಗೆ 6 ಮುಖಗಳು. ಮತ್ತು ಈ ದೇವರ ವಾಹನ ಯಾವುದು ಅಂತಂದ್ರೆ ಮಯೂರ ವಾಹನ, ನವಿಲು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿ ಷಷ್ಠಿ ದಿವಸ ತಂದೆ ತಾಯಿಗಳು ಬಂದು ಜೇನುತುಪ್ಪದಿಂದ ಈ ದೇವರಿಗೆ ಅಭಿಷೇಕ ಮಾಡಿದರೆ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಜ್ಞಾನ ವೃದ್ಧಿ ಆಗ್ತದೆ ಅನ್ನೋದು ಒಂದು ನಂಬಿಕೆ ಅದು. ಸೊ ಇದಿಷ್ಟು ಯಾರು ಆರುಮುಖ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಯ ಒಂದು ಸಣ್ಣ ಪರಿಚಯ. ಮತ್ತು ಕಂಟಿನ್ಯೂ ಮಾಡೋಣ್ರಿ, ಬೆಟ್ಟ ಹತ್ತೋದು ಚಲೋ. ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದೂಂ ದನ ದೀಂ ದನ ಉದ. ಇಲ್ಲಿ ನೋಡ್ರಿ, ಮಸ್ತ್ ಅದ. ಈಗ ಉದನಿ ದನಿ ದನ ದಿರ ದನ ದನ ದಿಯನ ತಾ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದನ ಟಾರ್ಚ್ ಹಾಕಿನಿ, ಬರ್ರಿ ನೋಡೋಣ ಅಂತ. ದನ ದೀಂ ದನ ದೀಂ ದನ ದನ ದಿಯನ ದಿಯನ ದನ ಜಾರತ್ತೆ, ಹುಷಾರ. ದನ ದೀಂ ದನ ದನ ದಿಯನ ದಿಯನ ದನ ದೀಂ ದನ ದನ ದಿಯನ ದಾನ 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 ದೀಂ ದೂಂ ದನ ದೀಂ ದನ ದೀಂ ದೂಂ ದನ ಆ